ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಮನೆಯೊಳಗೆ ಬೆಣ್ಣೆನ ಯಾವ ರೀತಿ ಮಾಡ್ಕೋಬೇಕು, ಹಂಗೆ ಶುದ್ಧವಾದಂಥ ತುಪ್ಪನ ಹಳ್ಳಿ ಶೈಲಿ ಒಳಗೆ ಯಾವ ರೀತಿ ಕಾಸ್ಕೋಬೇಕಂತ ಇವತ್ತಿನ ದಿನ ನಿಮಗೆ ತೋರಿಸ್ಕೊಡಾಕತ್ತೀನಿ. ಸೊ ಹಂಗೆ ಯಾರೆಲ್ಲ ನೀವು ನಮ್ಮ ಚಾನಲ್ನ ನೋಡಾಕತ್ತೀರಿ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಸೊ ಇವತ್ತಿನ ದಿನ ನಾನು ಮನೆ ಒಳಗೆ ಬೆಣ್ಣೆನ ಯಾವ ರೀತಿ ತಯಾರು ಮಾಡ್ಕೋಬೇಕು, ಮಿಕ್ಸಿ ಒಳಗೆ ಹಂಗೆ ಗಟ್ಟಿಯಾದಂಥ ಬೆಣ್ಣೆನ ಹೆಂಗೆ ತಕ್ಕೋಬೇಕಂತ ನಿಮ್ಗೆ ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಡ್ತೀನಿ. ಸೊ ನೋಡಕತ್ತಿರಲ್ಲ, ಮೊದಲೇದಾಗಿ ನಾನು ಇಲ್ಲಿ 1 ಲೀಟ್ರಷ್ಟು ಹಾಲನ್ನು ಬಿಸಿಗೆ ಇಟ್ಕೊಂಡಿನಿ ನೋಡಿರಿ. ಸೊ ಇದು ನಾನು ಎಮ್ಮೆ ಹಾಲನ್ನ ಹಾಕಿಸ್ಕೊತಾ ಇರ್ತೀನಿ, ಎಮ್ಮೆ ಹಾಲನ್ನ ಕಾಸಕ್ಕಿಟ್ಟೀನಿ. ಸೊ ಹಂಗೆ ನೀವು ಪಾಕೆಟ್ ಹಾಲನ್ನ ಕೂಡ ಈ ರೀತಿ ಚಂದಾಗ ಕೆಂಪು ಕಾಸ್ಕೋಬೇಕು ನೋಡಿರಿ. ನಾನು ಪಾಕೆಟ್ ಹಾಲಿಂದನೂ ಕೂಡ ಮಾಡ್ಕೊಂಡೀನಿ. ಸೊ ಅದು ಕೂಡ ಪರ್ಫೆಕ್ಟಾಗಿ ಬಂದಿತ್ತು. ಸೊ ಇವತ್ತಿನ ದಿನ ನಾನು ನಿಮ್ಗೆ ಹೊರಗಡೆ ಹಾಕಿಸ್ಕೊಳ್ಳೋವಂಥ ಹಾಲಿಂದ ಮಾಡಿ ತೋರಿಸಾತೀನಿ. ಸೊ ಅದನ್ನು ಒಂದು 2 ಕುದಿ ನಾವು ಚಂದಾಗ ಕುದಿಸಿ ಲೋ ಫ್ಲೇಮ್ ಒಳಗೆ ತಣ್ಣಗಾದ್ಮೇಲೆ ಫ್ರಿಜ್ ಒಳಗೆ ಇಟ್ವಿ ಅಂತಂದ್ರೆ, ಫ್ರಿಜ್ ಒಳಗೆ ಇಡೋದ್ರಿಂದ ಕೆನೆ ತುಂಬ ದಪ್ಪಗೆ ಬರುತ್ತೆ ನೋಡಿರಿ. ಸೊ ನೋಡಕತ್ತಿರಲ್ಲ, ಈ ರೀತಿ ದಪ್ಪಗೆ ಕೆನೆ ಬಂದಿರುತ್ತೆ. ಒಂದು ಸ್ಪೂನ್ ಸಹಾಯದಿಂದ ನಾನು ಇದನ್ನು ತಕ್ಕೊಂಡು ಒಂದು ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಳ್ತೀನಿ. ಈ ರೀತಿ ಕೆನೆನ ತೆಗೆದುಬಿಟ್ಟು ನಾನು ಡಬ್ಬಿಗೆ ಹಾಕಿ ಒಂದು ವಾರ ಗಂಟಲೆ ಇಟ್ಕೊಳ್ತೀನಿ ನೋಡಿರಿ ಫ್ರಿಜ್ಜಲ್ಲಿ. ಯಾಕಂತಂದ್ರೆ ಫ್ರಿಜ್ಜಲ್ಲಿ ಏನು ಹಾಳಾಗಂಗಿಲ್ಲ. ಸೊ ಹಾಗಾಗಿ ಸೊ ನೋಡಕತ್ತಿರಲ್ಲ, ಇವಾಗ ನಾನು ಇದನ್ನು ಈ ರೀತಿ ನಾನು ತೆಗೆದಿಟ್ಕೊಂಡೀನಿ. ಹಂಗೆ ನಾನು ಈ ರೀತಿ ಕೆನೆನ ಒಂದು ವಾರ ಗಂಟಲೆ ಶೇಖರಣೆ ಮಾಡಿ ಇಟ್ಕೊಳ್ತೀನಿ ನೋಡಿರಿ. ಸೊ ನೀವೇನಾದರೂ ಪಾಕೆಟ್ ಹಾಲಿಂದ ಯೂಸ್ ಮಾಡ್ಕೋರಾಗಿದ್ದರೆ, ಸೊ ಪಾಕೆಟ್ ಹಾಲಿನಿಂದನೂ ಕೂಡ ಹಾಲನ್ನ ಚಂದ ಕಾಸ್ಕೊಂಡ್ಬಿಟ್ಟು ನೀವು ಅದರ ಕೆನೆನ ಫ್ರಿಜ್ಜಲ್ಲಿ ಇಟ್ಟಿದ್ರಂತಂದ್ರೆ, ಸೊ ಕೆನೆ ದಪ್ಪಾಗಿ ಬಂದಿರುತ್ತೆ ಹಾಲು ಒಳಗಿಂದ. ಸೊ ಇದನ್ನು ನೀವು ತಕ್ಕೊಂಡ್ಬಿಟ್ಟು ಈ ರೀತಿ ಹಿಂಗೆ ತಗೊಂಡ್ರೆ ಅಂತಂದರೆ ಇಷ್ಟು ನಾನು ಒಂದು ವಾರದ ಕೆನೆ ನೋಡಿರಿ. ಇದಿಲ್ಲ ಅಂತಂದ್ರೆ 1 kg ಮೇಲಷ್ಟು ಬೆಣ್ಣೆ ಬರುತ್ತೆ. ಸೊ ನೋಡಕತ್ತಿರಲ್ಲ, ಇದಕ್ಕೆ ನಾನು ಒಂದು ಅರ್ಧ ಲೀಟ್ರಷ್ಟು ಮೊಸರನ್ನ ಸೇರಿಸ್ಕೊಳ್ತೀನಿ. ಮೊಸರು ಮಿಕ್ಸ್ ಮಾಡಿ ಬೆಣ್ಣೆ ಕಡಿದ್ರಿಂದ ಬೇಗ ಬೆಣ್ಣೆ ಬರುತ್ತೆ. ಹಂಗೆ ಕೂಡ ಬೆಣ್ಣೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಕುಡಿಯೋಕೆ ಮಜ್ಜಿಗೆನೂ ಕೂಡ ಬರುತ್ತೆ ನೋಡಿರಿ. ಸೊ ಇವಾಗ ಅದನ್ನು ಮೊಸರನ್ನ ಹಾಕ್ಕೊಂಡು ಚಂತಗ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಾಕತ್ತೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾನು ಇದು ಮಿಕ್ಸಿ ಜಾರಲ್ಲಿ ಕಡೆದ ತೋರಿಸ್ತೀನಂತ. ಇದಕ್ಕೆ ನಾವು ಬೆಣ್ಣೆ ನಮ್ಗೆ ಗಟ್ಟಿಯಾಗಿ ಬರಬೇಕು, ಬೇಗ ಬರಬೇಕು, ಒಂದು 2 ರೌಂಡಿಗೆ ಅಂತನೋರಾಗಿದ್ದರೆ ನಾನು ಇದಕ್ಕೆ ಐಸ್ ಕ್ಯೂಬ್ನ ಯೂಸ್ ಮಾಡ್ಕೊಳ್ಳಾಕತ್ತೀನಿ. ಐಸ್ ಕ್ಯೂಬಿಗೆ 1 ಲೀಟ್ರಷ್ಟು ನೀರು ಹಾಕ್ಕೊಂಡು ಈ ರೀತಿ ತನ್ನ ನೀರು ಹಾಕಿ ಮಜ್ಜಿಗೆ ಕಡಿಯೋದ್ರಿಂದ, ಬೆಣ್ಣೆ ಕಡಿಯೋದ್ರಿಂದ ಬೆಣ್ಣೆ ಬೇಗ ಬರುತ್ತೆ ನೋಡಿರಿ. ಒಂದು 2-3 ರೌಂಡಿಗೆ ಬಂದುಬಿಡುತ್ತೆ. ಇವಾಗ ನೋಡಿರಿ, ಒಂದು ಜಾರಿಗೆ ಒಂದು ಜ್ಯೂಸ್ ಜಾರ್ ತೊಗೊಂಡಿದ್ದೀನಿ ನಾನು. ಆ ಜ್ಯೂಸ್ ಜಾರ್ ಒಳಗೆ ಕೆನೆನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು, ಹಂಗೆ ನಾ ಒಂದು 4-5 ಐಸ್ ಕ್ಯೂಬನ್ನು ಹಾಕ್ಕೊಳ್ಳಾಕತ್ತೀನಿ. ಸೊ ಐಸ್ ಕ್ಯೂಬ್ ಹಾಕೋದ್ರಿಂದ ಬೆಣ್ಣೆ ಬೇಗ ಬರುತ್ತೆ. ಸೊ ನಿಮಗೆ ತೋರಿಸ್ತೀನಿ ನೋಡಿರಿ. ಇವಾಗ ಮಿಕ್ಸಿ ಜಾರಲ್ಲಿ ಈ ರೀತಿ ಕಡ್ಕೋಬೋದು. ಸೊ ನಿಮ್ಮದು ಬ್ಲೆಂಡರ್ ಇದ್ದರೆ ಬ್ಲೆಂಡರ್ ಕೂಡ ಯೂಸ್ ಮಾಡ್ಕೋಬೋದು. ತಂಪು ನೀರು ಹಾಕೋದ್ರಿಂದ ಬೆಣ್ಣೆ ಗಟ್ಟಿಯಾಗ ಬೇಗ ಬಂದುಬಿಡುತ್ತೆ ನೋಡಿರಿ. ಸೊ ನೋಡಕತ್ತಿರಲ್ಲ, ಈ ರೀತಿ ಮಿಕ್ಸಿ ಒಳಗೆ ನಾನು ಕಡ್ಕೊಳಕತ್ತೀನಿ ಬೆಣ್ಣೆನ. ಈ ರೀತಿ ನೀವು ಮನೆ ಒಳಗೆ ಹಿಂಗೆ ಮಿಕ್ಸಿ ಜಾರಲ್ಲಿ ನೀವು ಬೆಣ್ಣೆನ ತಕ್ಕೋಬೋದು ನೋಡಿರಿ. ಸೊ ನೋಡಕತ್ತಿರಲ್ಲ, ಎಷ್ಟು ಚಂದಾಗ ಗಟ್ಟಿಯಾಗ ಬೆಣ್ಣೆ ಬಂದೈತಿ. ನೀವು ಈ ಬೆಣ್ಣೆನ ಮುಟ್ಬೇಕಾದಾಗ ಕೈನ ಸ್ವಲ್ಪ ತಂಪು ಮಾಡ್ಕೊಂಡ್ರೆ ಅಂತಂದ್ರೆ ಬೆಣ್ಣೆ ಕೈಗೆ ಅಂಟ್ಕೊಳ್ಳಂಗಿಲ್ಲ. ನೋಡಕತ್ತಿರಲ್ಲ, ಇಷ್ಟು ಗಟ್ಟಿಯಾಗ ಬೆಣ್ಣೆ ಬಂದೈತಿ. ಇದನ್ನು ನಾನು ಚಂದಾಗ ಇದನ್ನು ಇದರೊಳಗಿದ್ದ ಮಜ್ಜಿಗೆ ಅಂಶ ಏನಿರುತ್ತಲ್ಲ, ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ತಕ್ಕೊಳ್ತಾ ಇದ್ದೀನಿ ನೋಡಿರಿ. ಸೊ ಇವಾಗ ನೋಡಕತ್ತಿರಲ್ಲ, ಈ ರೀತಿ ಸ್ವಲ್ಪ ಮಜ್ಜಿಗೆನ ಅದ್ರೊಳಗೆ ಇಡೋದ್ರಿಂದ ಹಿಂಡಿಕ್ಯಾರ ಈ ರೀತಿ ರೌಂಡ್ ಮಾಡ್ಕೊಂಡು ಉಂಡೆನ ರೌಂಡ್ ಮಾಡಿಕೊಂಡು ತಕ್ಕೊಂಡು ಇಟ್ಕೊತೀನಿ. ಸೊ ಮನ್ಯಾಗ ಈ ರೀತಿ ನೀವು ಬೆಣ್ಣೆನ ಮಾಡ್ಕೋಬೋದು ನೋಡಿರಿ, ತುಂಬ ಈಸಿಯಾಗಿ ಬರುತ್ತೆ. ಹಂಗನೂ ಕೂಡ ಭಾಳ ಕಷ್ಟಕರ ಕೆಲಸ ಏನಿರೋಂಗಿಲ್ಲ. ಕೆನೆನ ನೀವು ಹಾಲನ್ನ ಕಾಸಿ ಕೆನೆನ ತೆಗೆದಿಟ್ರೆ ಅಂತಂದ್ರೆ ಒಂದು ವಾರಕ್ಕಾಗುವಷ್ಟು ಕೆನೆನ ತೆಗೆದ್ರಿ ಅಂತಂದ್ರೆ, ಸೊ ನಿಮಗಿಲ್ಲ ಅಂತಂದ್ರೆ 1 kg ಅಷ್ಟು ಬರುತ್ತೆ. ಹೊರಗಡೆ ಹಾಲು ಹಾಕಿಸ್ಕೋದ್ರಿಂದ ನೀವು ಪಾಕೆಟ್ ಹಾಲು ಅಂತಂದ್ರೆ ಇಲ್ಲ ಅಂದ್ರೆ ಒಂದು 1/4 kg ಅಥವಾ ಅರ್ಧ kg ಅಷ್ಟಾದರೂ ಬೆಣ್ಣೆ ಬರುತ್ತೆ ನೋಡಿರಿ. ಸೊ ನೋಡಕತ್ತಿರಲ್ಲ, ಈ ರೀತಿ ನಾನು ಉಂಡೆನ ಮಾಡ್ಕೊಂಡು ತಗೊಳ್ಳಾಕತ್ತೀನಿ. ಈಗ ನಿಮ್ಗೆ ತಿನ್ನೋಕ್ಕೂ ಕೂಡ ಮನ್ಯಾಗ ಬೆಣ್ಣೆನೂ ಆಗುತ್ತೆ, ಹಂಗೆ ಪ್ಯೂರ್ ಬೆಣ್ಣೆನೂ ಕೂಡ ಮನ್ಯಾಗ ಮಾಡ್ಕೋಬೋದು ನೋಡಿರಿ. ಸೊ ನೋಡಕತ್ತಿರಲ್ಲ, ಇಷ್ಟು ನಾನು 1 kg ಮೇಲಷ್ಟು ಬೆಣ್ಣೆನ ತಗೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡಕತ್ತಿರಲ್ಲ, ಹಂಗೆ ಈ ಕಡೆ ಕುಡಿಯೋಕೆ ಮಜ್ಜಿಗೆನೂ ರೆಡಿ ಆಗೈತಿ. ಇದರಿಂದ ಮಜ್ಜಿಗೆ ಸಾಂಬಾರು ಮಾಡ್ಕೋಬೋದು. ಹಾಗೆ ಕೂಡ ಈ ಬಿಸಿಲಿನ ದಿನದಾಗ ಮಜ್ಜಿಗೆ ಮನ್ಯಾಗಿನ ಮಕ್ಕಳು ಮಂದಿ ಎಲ್ಲರೂ ಮಜ್ಜಿಗೆ ಕುಡಿತಾರೆ ನೋಡಿರಿ. ಸೊ ಇವತ್ತಿನ ದಿನ ನಾನು ನನ್ನ ಮಕ್ಕಳಿಗೆ ಮಜ್ಜಿಗೆ ಕೊಡಾಕತ್ತಿದ್ದೆ. ಸೊ ಅವರು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ. ಮೇಲ್ಗಡೆ ನೋಡಾತಿರಲ್ಲ, ಇಷ್ಟು ಬೆಣ್ಣೆ ಹಂಗೆ ಉಳ್ಕೊಂಡಿತ್ತು, ಅದು ಮಕ್ಕಳು ಕುಡಿಲಿ ಅಂತ ನಾನು ಬೆಣ್ಣೆನ ಹಂಗೆ ಬಿಟ್ಟಿದ್ದೆ ನೋಡಿರಿ. ಸೊ ಇವಾಗ ಮಕ್ಕಳಿಗೆ ಮಜ್ಜಿಗೆನ ಕೊಡಾಕತ್ತೀನಿ. ಸೊ ಅದು ತುಂಬ ಚೆನ್ನಾಗಿ ಬಂದಿರುತ್ತೆ. ಮಜ್ಜಿಗೆ ಜಾಸ್ತಿ ಹುಳಿ ಏನೂ ಆಗಿರೋಂಗಿಲ್ಲ ನೋಡಿರಿ. ಯಾಕಂತಂದ್ರೆ ನಾವು ಫ್ರಿಜ್ಜಲ್ಲಿ ಕೆನೆ ತೆಗೆದಿಟ್ಟಿರ್ತೀವಲ್ಲ, ಅದ್ರ ಹುಳಿ ಅಂಶ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಇವಾಗ ನೋಡತ್ತಿರಲ್ಲ, ಇಷ್ಟು ಬೆಣ್ಣೆ ಬಂದಿತ್ತಲ್ಲ, ಇದರಲ್ಲಿ ನಾನು ಒಂದು 1/4 kg ಅಷ್ಟೇ ನಾನು
ಬೆಣ್ಣೆನ ತಕ್ಕೊಂಡು ಒಂದು ವಾರಕ್ಕಾಗುವಷ್ಟು ನಾನು ತೆಗೆದಿಟ್ಕೊಂಡಿರ್ತೀನಿ ನೋಡಿರಿ. ಅಂದ್ರೆ ಅಡುಗೆಗೆ ಅದು ಯೂಸ್ ಮಾಡ್ಕೊಳ್ಳೋಕ್ಕೂ ನೀವು ಮಾಡ್ಕೋಬೋದು. ಈ ಕಡೆ ಏನಿಷ್ಟು ಬೆಣ್ಣೆ ಉಳಿಯುತ್ತಲ್ಲ 1 kg ಅಷ್ಟು ಇದನ್ನು ನಾನು ಗ್ಯಾಸ್ ಹಚ್ಕೊಂಡು ಲೋ ಫ್ಲೇಮ್ ಒಳಗೆ ನಾನು ಇದನ್ನು ಕಾಸಕ್ಕೆ ಬಿಟ್ಬಿಡ್ತೀನಿ ನೋಡಿರಿ. ಈ ಬೆಣ್ಣೆ ಪೂರ್ತಿ ಕರಗಲಿ. ಸೊ ನೋಡಕತ್ತಿರಲ್ಲ, ಈ ರೀತಿ ನಾನು ಬೆಣ್ಣೆನ ಕಾಸಕ್ಕೆ ಇಡ್ತೀನಂತ. ಸೊ ಹಳ್ಳಿ ಶೈಲಿ ಒಳಗೆ ಯಾವ ರೀತಿ ಬೆಣ್ಣೆನ ಕಾಸಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಪರ್ಫೆಕ್ಟಾಗಿ ತುಪ್ಪನ ಯಾವ ರೀತಿ ಮಾಡ್ಕೋಬೇಕಂತಂದು. ಸೊ ಬೆಣ್ಣೆ ಏನು ಕರಿದ ಮೇಲೆ ಕುದೀತಾ ಇರುತ್ತೆ ನೋಡಿರಿ, ಆವಾಗ ಒಂದು 2 ಏಲಕ್ಕಿ ಜಜ್ಜಿ ಹಾಕ್ಕೊಂಡು ಅದಕ್ಕೆ 1 ಚಮಚದಷ್ಟು ನಾನು ಮೆಂತ್ಯ ಕಾಳನ್ನು ಹಾಕ್ಕೊಳ್ಳಾಕತ್ತೀನಿ. ಮೆಂತ್ಯ ಕಾಳು ಹಾಕೋದ್ರಿಂದ ತುಪ್ಪದ ಘಮ ತುಂಬ ಚೆನ್ನಾಗಿ ಬರುತ್ತೆ, ಬೇಗ ಹಾಳಾಗಂಗಿಲ್ಲ ನೋಡಿರಿ. ನೋಡಕತ್ತಿರಲ್ಲ, ಈ ರೀತಿ ಬೆಣ್ಣೆ ಎಲ್ಲ ಕರಗಿ ನೋಡಿರಿ. ಒಂದು ಸ್ಪೂನ್ ಸಹಾಯದಿಂದ ಹಿಂಗೆ ರೀತಿ ರೌಂಡ್ ಸ್ವಲ್ಪ ಸೌಟ್ ಕೈ ಆಡಿಸ್ಕೊಂಡು ದೊಡ್ಡ ದೊಡ್ಡ ಗುಳ್ಳೆ ಬರ್ತಾ ಇರಬೇಕು, ಅಲ್ಲಿವರೆಗೂ ನೀವು ತುಪ್ಪನ ಚೆಂದ ಕಾಸ್ಕೋಬೇಕಾಗತ್ತೆ. ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಪ್ಲೇಟ್ ಮುಚ್ತೀನಿ ಲಾಸ್ಟಿಗೆ ಒಂದು 2 ನಿಮಿಷದ ಪ್ಲೇಟ್ ತೆಗೆದು ಅಂತಂದ್ರೆ ಮುಚ್ಚಿದ್ದನ್ನು ಈ ರೀತಿ ಕಾಣಿಸಕತ್ತೈತೆ ನಿಮ್ಗೆ. ದೊಡ್ಡ ದೊಡ್ಡ ಗುಳ್ಳೆಗಳೇನು ಕಾಣಿಸತ್ತ ನೋಡಿರಿ, ಆ ರೀತಿ ದೊಡ್ಡ ದೊಡ್ಡ ಗುಳ್ಳೆಗಳು ಬರಾಕತ್ತು ಅಂತಂದ್ರೆ ತುಪ್ಪ ರೆಡಿ ಆಗೈತಿ ಅಂತ ಅರ್ಥ ನೋಡಿರಿ. ಸೊ ನೋಡಾಕತ್ತಿರಲ್ಲ, ಇವಾಗ ತುಪ್ಪ ರೆಡಿ ಆಗೈತಿ. ಇವಾಗ ನಾವು ಏನು ಮಾಡೋಣ ಅಂತಂದ್ರೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಬಿಟ್ಬಿಡ್ಬೇಕು. ಅಂದ್ರೆ ಈ ತುಪ್ಪದ ಘಮ ಏನಿರುತ್ತಲ್ಲ, ಸೊ ಅದರಲ್ಲೇ ಅದರಲ್ಲೇ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಸೊ ಇವಾಗ ಇದು ತಣ್ಣಗಾಕ ಬಿಟ್ಬಿಟ್ಟಿನಿ. ಸೊ ನೋಡಕತ್ತಿರಲ್ಲ, ಕೆಳಗಡೆ ಅದೇನು ಹೊಲಸಿರುತ್ತಲ್ಲ ಅದು ಕೆಳಗಡೆ ಇರುತ್ತೆ, ಮೇಲ್ಗಡೆ ತುಪ್ಪ ಬಂದಿರುತ್ತೆ. ಇವಾಗ ಒಂದು ಸಾನಿಗೆದಿಂದ ನಾವು ಇದನ್ನು ಸೋದಿಸ್ಕೊಂಡ್ಬಿಡೋಣ ಅಂತ. ಸೊ ನೋಡಕತ್ತಿರಲ್ಲ, ಒಂದು ಡಬ್ಬಿಗೆ ನಾನು ತುಪ್ಪನ ಸೋಸ್ಕೊಳ್ಳಾಕತ್ತೀನಿ. ಈ ರೀತಿ ಮನೆಯೊಳಗೆ ಪ್ಯೂರ್ ತುಪ್ಪನ ಮಾಡ್ಕೋಬೇಕು ನೋಡಿರಿ. ಸೊ ತುಂಬ ಚೆನ್ನಾಗಿ ಬರುತ್ತೆ, ವಾರಗಂಟ್ಲೆ ತುಪ್ಪ ರೆಡಿಯಾಗಿರುತ್ತೆ ಮನೆ ಒಳಗೆ. ಸೊ ನೋಡಿರಿ, ಇದಕ್ಕೆ ಬೇಕಂದ್ರೆ ನೀವು ಸ್ವಲ್ಪ ಅರಿಶಿನ ಕೂಡ ಹಾಕೋಬೋದು. ಅರಿಶಿನ ಹಾಕೋದ್ರಿಂದ ಎಲ್ಲೋ ಕಲರ್ ಆಗಿ ಕಾಣಿಸುತ್ತೆ. ಸೊ ನಾ ಅರಿಶಿನ ಅದೇನು ಹಾಕಿಲ್ಲ. ಇವಾಗ ಅದು ತಣ್ಣಗಾದ್ಮೇಲೆ ಪೂರ್ತಿ ವೈಟಾಗಿ ಕಾಣುತ್ತೆ ನೋಡಿರಿ. ಈ ರೀತಿ ನೀವು ಕಾಸಿ ಇಟ್ಕೊಂಡು ಒಂದು ಡಬ್ಬಿ ಮುಚ್ಚಿ ತಣ್ಣಗೆ ಹಾಕಿಬಿಟ್ಬಿಟ್ರೆ ಅಂದರೆ ಈ ರೀತಿ ಮರಳು ಆಗಿರುವಂಥ ತುಪ್ಪ ಮನೆಯೊಳಗೆ ರೆಡಿ ಆಗ್ತೈತಿ. ಸೊ ನೋಡಕತ್ತಿರಲ್ಲ, ಈ ರೀತಿ ದೊಡ್ಡ ದೊಡ್ಡ ಗುಳ್ಳೆಗಳು ಬರೋವರೆಗೂ ನೀವು ಕಾಸ್ಕೊಂಡ್ರಿ ಅಂದರೆ ತುಪ್ಪದ ಸ್ಟ್ರಕ್ಚರ್ ಹಿಂಗೆ ಇರುತ್ತೆ ನೋಡಿರಿ, ರವ ಆಗಿರುತ್ತೆ, ರವೆ ಥರ ಇರುತ್ತೆ ನೋಡಿರಿ. ಸೊ ನೋಡಕತ್ತಿರಲಿ, ಇವತ್ತಿನ ದಿನ ಮನೆಯೊಳಗೆ ತುಪ್ಪ ಹಂಗೆ ಬೆಣ್ಣೆನ ಯಾವ ರೀತಿ ಮಾಡ್ಕೋಬೇಕಂತ ನಾನು ನಿಮಗೆ ತೋರಿಸ್ಕೊಟ್ಟೀನಿ. ಸೊ ಮತ್ತೆ ತಡ ಮಾಡ್ತೀರಿ, ನೀವು ಇದನ್ನು ಒಮ್ಮೆ ಆದರೂ ಟ್ರೈ ಮಾಡಿರಿ. ಹಂಗೆ ನೀವು ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಂಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತೀರಿ. ನಮಸ್ಕಾರ ರೀ.